ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಜಮಾ ಆಗಿರುವಂತಹ ಮೆಸೇಜ್ ನೋಡಿ ಇಲ್ಲಿ. ಸೊ ಈ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯ ಹಣ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇರುವಂತದ್ದು. ಸಿಕ್ಕಾಪಟ್ಟೆ ಜನರು ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರೆ, ಸರ್ ಜಮಾ ಆಗ್ತಾ ಇದೆ, ನಾವು ವಿಜಯಪುರದವರು, ನಾವು ಬಳ್ಳಾರಿಯವರು, ಸೊ ನಾವು ಬೀದರು, ನಮ್ಮ ಒಂದು ಹಾಸನ, ಸೊ ಈ ರೀತಿಯಾಗಿ ಸಿಕ್ಕಾಪಟ್ಟೆ ಜಿಲ್ಲೆಗಳ ಒಂದು ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ ಅಂತ ಕಮೆಂಟ್ ಕೂಡ ಬರ್ತಾ ಇರುವಂತದ್ದು. ಸೊ ನಿಮಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ವಾ? ಸೊ ಹಾಗಾದ್ರೆ ಬರ್ಬೇಕಂದ್ರೆ ಏನ್ ಮಾಡ್ಬೇಕು? ಸೊ ಮತ್ತೆ ಇಲ್ಲಿ 2,000 ರೂಪಾಯಿ ಮಾತ್ರ ಯಾಕೆ ಜಮಾ ಆಗ್ತಾ ಇದೆ? ಇದಂತೂ ಎಲ್ಲರ ತಲೆಯಲ್ಲಿ ಕ್ವಶನ್ ಉಂಟಾಗ್ತಾ ಇರುವಂತದ್ದು. ಸೊ ಮುಖ್ಯವಾಗಿ ಏನಪ್ಪಾ ಅಂದ್ರೆ 2,000 ರೂಪಾಯಿ ಮಾತ್ರ ಯಾಕೆ ಜಮಾ ಆಗ್ತಾ ಇದೆ? ಇವರು 4,000 ಬಿಡ್ತೇವೆ ಅಂತ ಹೇಳಿದ್ರು. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಜಮಾನೆ ಆಗ್ತಾ ಇದೆ, ನಮಗಷ್ಟೇ ಯಾಕೆ 2,000 ರೂಪಾಯಿ ಜಮಾ ಆಗ್ತಾ ಇದೆ ಅಂತ ಸಾಕಷ್ಟು ಫಲಾನುಭವಿಗಳು ಕೂಡ ಕಮೆಂಟ್ ಅಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರನೇ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಪೂರ್ತಿಯಾಗಿ ಕ್ಲಾರಿಟಿಯನ್ನ ಕೊಡ್ತೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ನೋಡುವಂತಹ ಜವಾಬ್ದಾರಿ ನಿಮ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಕಂಪ್ಲೀಟ್ ಆಗಿ ಒಂದೊಂದಾಗಿ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ. ಸೊ ನೀವು ಮಧ್ಯೆ ಎಲ್ಲೂ ಬಿಡದೆ ಒಂದ್ಸಾರಿ ಕ್ಲಿಯರ್ ಆಗಿ ಕಂಪ್ಲೀಟ್ ಆಗಿ ಮಾಹಿತಿನ ನೋಡ್ಬಿಡಿ. ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗ್ಬಿಡತ್ತೆ. ಸೊ ಮತ್ತೊಂದ್ ಸಾರಿ ವಿಡಿಯೋ ನೋಡುವ ಅಗತ್ಯವಿರೋದಿಲ್ಲ, ಬೇರೆ ವಿಡಿಯೋ ಕೂಡ ನೋಡುವಂತಹ ಅಗತ್ಯ ಬೀಳುವುದಿಲ್ಲ. ಸೊ ಅದಕ್ಕೆ ಒಂದ್ಸಾರಿ ಕ್ಲಿಯರಿಟಿ ನೋಡ್ಕೊಂಬಿಡಿ. ಇಲ್ಲಿ ನೋಡಿ, ಸಿಕ್ಕಾಪಟ್ಟೆ ಈಗ ಸಾಕಷ್ಟು ಜನರು ಕೂಡ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಸೊ ಅವ್ರ ಬಗ್ಗೆ ಈಗ ನಾನು ಮೊದಲು ಕಮೆಂಟ್ ಗಳನ್ನ ತೋರಿಸ್ತೀನಿ. ಸೊ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ, ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಯಾಕೆ ಬರ್ತಾ ಇದೆ, ಇನ್ನು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ರೂಪಾಯಿ ಬರ್ತಾ ಇದೆ, ಈ ರೀತಿ ಯಾಕೆ ಆಗ್ತಾ ಇದೆ ಅಂತ ಒಂದು ಕ್ಲಾರಿಟಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಕಮೆಂಟ್ ಗಳನ್ನ ಮಾಡಿರುವಂತಹ ಫಲಾನುಭವಿಗಳು ನೋಡಿ, ಇಲ್ಲಿ ಥ್ಯಾಂಕ್ ಯು ಸರ್, ನಮಗೆ ಇವತ್ತೇ ಜಮಾ ಆಗಿದೆ 4,000, ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಥ್ಯಾಂಕ್ ಯು ಅಂತ ಕಳಿಸಿರುವಂತದ್ದು ಒಬ್ರು ಕಮೆಂಟ್ ಅನ್ನ. ಸೊ ಅವರಿಗೆ 4,000 ಜಮಾ ಆಗಿದೆ ಅಂತೆ. ಸೊ ಅದಕ್ಕೋಸ್ಕರ ಕಮೆಂಟ್ ಅಲ್ಲಿ 4,000 ಅಂತ ಹೇಳಿದ್ದಾರೆ. ಇನ್ ಕೆಲವೊಂದಿಷ್ಟು ಫಲಾನುಭವಿಗಳು ನೋಡಿ, ವೆರಿ ಗುಡ್ ಇನ್ಫಾರ್ಮೇಶನ್ ಸರ್, ನನಗೆ ಜಮಾ ಆಗೈತೆ 4,000 ಹಣ ಥ್ಯಾಂಕ್ ಯು. ಇದು ಮೊನ್ನೆ ಬಂದಿರುವಂತಹ ಕಮೆಂಟ್ಗಳು. ಸೊ ನಿನ್ನೆ ಬಂದಿರುವಂತಹ ಕಮೆಂಟ್ ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ಕಮೆಂಟ್ ಗಳನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ 2,000 ರೂಪಾಯಿ ಮಾತ್ರ ಬರ್ತಾ ಇರುವಂತದ್ದು. ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅದ್ರ ಜೊತೆಗೇನೆ 2,000 ರೂಪಾಯಿ ಯಾಕೆ ಬರ್ತಾ ಇದೆ ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ನೋಡಿ, ಈಗ ಹೇಳಿದ್ನಲ್ಲ, ವೆರಿ ಗುಡ್ ಇನ್ಫಾರ್ಮೇಶನ್ 4,000 ಇದು ಒಬ್ರು ಕೂಡ ಮಾಡಿರುವಂತದ್ದು. ಸರ್ ನಮಗೆ ಜಮಾ ಆಗೈತಿ 4,000 ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ, ಟುಡೇ 2,000 ರೂಪಾಯಿ ಕ್ರೆಡಿಟೆಡ್ ದಾವಣಗೆರೆದವರಿಗೆ 2,000 ರೂಪಾಯಿ ಕ್ರೆಡಿಟೆಡ್ ಅಂತ ಆಗಿರುವಂತದ್ದು. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ವೀಕ್ಷಕರೇ, ಈಗಾಗಲೇ ಎಲ್ಲರಿಗೆ ಜಮಾ ಆಗಿರುವಂತದ್ದು, ಈಗಾಗಲೇ ಜಮಾ ಆಗ್ತಾ ಇರುವಂತದ್ದು. ಸೊ ಯಾರಿಗೆ 4,000 ರೂಪಾಯಿ ಜಮಾ ಆಗ್ತಾ ಇದೆ ಅವ್ರು ಏನ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ, ಯಾವ ಜಿಲ್ಲೆ ಅಂತ ತಿಳಿಸಿ. ಯಾರಿಗೆ 2,000 ರೂಪಾಯಿ ಕೂಡ ಜಮಾ ಆಗ್ತಾ ಇದೆ ಅಲ್ವಾ, ಸೊ 2,000 ರೂಪಾಯಿ ಕೂಡ ಜಮಾ ಆದವರು ಕೂಡ ಕಮೆಂಟ್ ಮುಖಾಂತರ ನಾವು 2,000 ರೂಪಾಯಿ ಜಮಾ ಆಗ್ತಾ ಇದೆ, ನಾವು ಈ ಜಿಲ್ಲೆದವರು ಅಂತಾನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ. ನೋಡೋಣ, ಕ್ಲಾರಿಟಿ ಸಿಗತ್ತೆ, ನಮಗೂ ಕೂಡ ಸಿಗತ್ತೆ, ನಾವು ನಿಮ್ಗೂ ಕೂಡ ತಿಳಿಸ್ಕೊಡ್ತೀವಿ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಎಲ್ಲೆಲ್ಲಿ ಇಲ್ಲ ಅನ್ನುವಂಥದ್ದು ನಾವು ಕೂಡ ತಿಳ್ಕೊಳ್ಳೋಣ ನಮಗೆ. ಈಗ ನೋಡಿ, ನಮಗೆ ಒಂದು ಕಂತು ಬಂದಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, 2,000 ರೂಪಾಯಿ ಬಂದಿದೆ ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಕೂಡ ಬರ್ತಾ ಇರುವಂತದ್ದು. ನಮಗೆ ಒಂದು ಕಂತು ಬಂದಿದೆ ಅಂತಾನು ಕೂಡ ಕಮೆಂಟ್ ಮಾಡಿದ್ದಾರೆ. ಇವತ್ತೇ ಬೆಂಗಳೂರು 2:50 PM ಕ್ರೆಡಿಟೆಡ್ ಅಂತ ಹೇಳಿದ್ದಾರೆ. ನೋಡಿ, ಇಲ್ಲಿ ಬೆಂಗಳೂರಿನಲ್ಲಿ ಕೂಡ ಕ್ರೆಡಿಟೆಡ್ ಆಗ್ತಾ ಇರುವಂತದ್ದು. ಟುಡೇ 2,000 ರೂಪಾಯಿ ಕ್ರೆಡಿಟೆಡ್ ಸರ್ ಅಂತಾನು ಕೂಡ ಹೇಳಿದ್ದಾರೆ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 4,000 ಕಮೆಂಟ್ ಬಂದಿದ್ವು, ಈಗ ಮತ್ತೆ 2,000 ರೂಪಾಯಿ ಬರ್ತಾ ಇರುವಂತದ್ದು ನೋಡಿ ಇಲ್ಲಿ. ಸೊ ಮತ್ತೆ ನೋಡಿ, ಗಾಡ್ ಬ್ಲೆಸ್ ಸರ್, ಮೊನ್ನೆ ಬಂತು ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಓನ್ಲಿ 2,000 ರೂಪಾಯಿ ರಿಸೀವ್ಡ್ ಅಂತಾನು ಕೂಡ ಮಾಡಿದ್ದಾರೆ. ದಾವಣಗೆರೆ 2,000 ರೂಪಾಯಿ ಬಂದಿದೆ ಅಂತಾನು ಕೂಡ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ 2,000 ರೂಪಾಯಿ ಅಷ್ಟೇ ಬಂದಿದೆ ಅಂತ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇನ್ನು 2-3 ಕಮೆಂಟ್ಗಳಿದಾವೆ. 2,000 ರೂಪಾಯಿ ಬಂದಿದೆ, DBT ನಮ್ದು ಯಾವುದು ಬೀದರ್ ತಾಲೂಕು ಅಂತ ಒಂದು ಕಮೆಂಟ್ ಮಾಡಿದ್ದಾರೆ. ಬೀದರ್ ಜಿಲ್ಲೆ ತಾಲೂಕಲ್ವಾ, ಅಲ್ಲಿ ಕೂಡ ತಾಲೂಕು ಇದ್ರು ಇರ್ಬೋದು. ಇಲ್ಲಿ ನೋಡಿ, 2,000 ರೂಪಾಯಿ ಬಂದಿದೆ ಬೀದರ್ ತಾಲೂಕು ಅಂತ ಅವ್ರು ಕೊಟ್ಟಿದ್ದಾರೆ ಕಮೆಂಟ್ ಮುಖಾಂತರ. 2,000 ರೂಪಾಯಿ ಬಂದಿದೆ ಅಂತಾನು ಕೂಡ ಸಾಕಷ್ಟು ಫಲಾನುಭವಿಗಳು ಕೂಡ ಮಾಡಿದ್ದಾರೆ. ಇಲ್ಲಿ ನೋಡಿ, 11:20 ಗೃಹಲಕ್ಷ್ಮಿ ಅಮೌಂಟ್ 2,000 ರೂಪಾಯಿ ಜಮಾ ಆಗಿದೆ ವಿಜಯಪುರ. ಸೊ ವಿಜಯಪುರ ಜಿಲ್ಲೆ ಏನಿದೆಲ್ಲ, ಸೊ ಅಲ್ಲಿ ಕೂಡ ಫಲಾನುಭವಿಗಳಿಗೆ, ಹೆಚ್ಚಿನ ಫಲಾನುಭವಿಗಳಿಗೆ ಅಮೌಂಟ್ ಜಮಾ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಲ್ಲಿ ಕೂಡ ಕಮೆಂಟ್ಗಳು ಬಹಳಷ್ಟು ಬಂದಿದ್ದಾವೆ. ಸೊ ನಾನು ಇಲ್ಲಿ ಮೇನ್ ಇಷ್ಟೇ ಒಂದು ಕಮೆಂಟ್ಗಳನ್ನ ನಿಮಗೆ ತಗೊಂಡ್ ಬಂದು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ. ಇನ್ನು ಇಲ್ಲಿ 2,000 ರೂಪಾಯಿ ಮಾತ್ರ ಯಾಕೆ ಜಮಾ ಆಗ್ತಾ ಇದೆ, ನಮಗೂ ಕೂಡ 4,000 ರೂಪಾಯಿನೇ ಬೇಕು ಅಂತ ನೀವು ಕೇಳ್ಬೋದು. ಇಲ್ಲಿ ನಿಮ್ಗೆ ಒಂದು ಕ್ಲಾರಿಟಿಯನ್ನ ಹೇಳ್ತೀನಿ ಕೇಳಿ. ಇಲ್ಲಿ ಅದು 4,000 ರೂಪಾಯಿ ಯಾವಾಗ ಜಮಾ ಆಗ್ತಾ ಇತ್ತು ಅಂದ್ರೆ, ಈಗ 2 ವಾರದ ಹಿಂದೆ 4,000 ರೂಪಾಯಿ ಜಮಾ ಆಗ್ತಾ ಇತ್ತು.
ಅಂದ್ರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆ DBTಗೆ ಪುಷ್ ಮಾಡಿದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರಲ್ಲ, ಸೊ ಅವಾಗ ಏನಾಗ್ತಾ ಇತ್ತು, 2,000 ರೂಪಾಯಿ ಅಲ್ಲ 4,000 ರೂಪಾಯಿ ಜಮಾ ಆಗ್ತಾ ಇತ್ತು ಎಲ್ಲರ ಖಾತೆಗೆ. ಅದು ಬಹಳಷ್ಟು ಜನರಿಗೆ ಆಗಿಲ್ಲ. ಅವಾಗ ಒಂದು 5-6% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿದೆ 100% ನಲ್ಲಿ. ಆದ್ರೆ ಈಗ 2,000 ರೂಪಾಯಿ ಹಣ ಏನಿದೆಯಲ್ಲ, 533 ಕೋಟಿ ಏನ್ ರಿಲೀಸ್ ಮಾಡಿದ್ರಲ್ಲ ಮೊನ್ನೆನೆ ದೊಡ್ಡ ಸಭೆಯಲ್ಲಿ ಮಾಹಿತಿ ಕೊಟ್ರಲ್ಲ, ನಾವು ನುಡಿದಂತೆ ನಡೆಯುವಂತಹ ಸರ್ಕಾರ ಯಾವುದೇ ಆದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ಸ್ಪಷ್ಟನೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಕೊಟ್ರಲ್ಲ. ಕೆಲವು ತಾಂತ್ರಿಕ ದೋಷದಿಂದ ಕೊಡ್ಲಿಕ್ಕಾಗಿದ್ದಿಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಬಿಟ್ಟು 533 ಕೋಟಿ ಹಣವನ್ನ ರಿಲೀಸ್ ಮಾಡಿದ್ರು. ಆ ಒಂದು ಹಣದಲ್ಲಿ 27 ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣವನ್ನ ರಿಲೀಸ್ ಮಾಡ್ತಾ ಇದ್ರೆ, ಕೇವಲ 2,000 ರೂಪಾಯಿದಂತೆ ರಿಲೀಸ್ ಮಾಡ್ತಾ ಇದ್ರೆ. ಅವರು ಹೇಳಿದ್ದು 4,000ನೇ 2 ಕಂತುಗಳು ಒಮ್ಮೆಲೆ ಜಮಾ ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ. ಆದ್ರೆ ಈಗ 2,000 ರೂಪಾಯಿ ಮಾತ್ರ ಜಮಾ ಮಾಡ್ತಾ ಇರುವಂತದ್ದು. ಸೊ ಇದು ಅವ್ರಿಗೆ ಬಿಟ್ಟಿದ್ದು, ಯಾಕಂದ್ರೆ ಅವ್ರು ಬಿಡಬೇಕಾಗಿರುವಂತದ್ದು ಹಣವನ್ನ ಬಿಡ್ಲೇಬೇಕು. ಆದ್ರೆ 2,000 ರೂಪಾಯಿ ಮಾತ್ರ ಬಿಡ್ತಾ ಇದ್ರೆ. ಇನ್ನು ನನ್ನ ಕಡೆಯಿಂದ ಹೇಳ್ಬೇಕಂದ್ರೆ ನಿಮಗೆ 2,000 ರೂಪಾಯಿನಾದ್ರೂ ಬರ್ಲಿ ಅಂತಾನೆ ಹೇಳ್ತೀನಿ ನಾನು. ಯಾಕಂದ್ರೆ ಈಗಾಗಲೇ 7-8 ರೂಲ್ಸ್ಗಳನ್ನ ತಂದ್ರು. ಈಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಒಂದು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು. ಸೊ ಇನ್ನೊಂದು ಏನಪ್ಪಾ ಅಂದ್ರೆ ಒಂದೇ ಇದು ಇಂಪಾರ್ಟೆಂಟ್ ಏನಂದ್ರೆ ಟ್ಯಾಕ್ಸ್ ಪೇಯರ್ ಮುಖ್ಯವಾಗಿರುವಂತದ್ದು. ಸೊ 100% ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ಯಾರು ಹೊಂದಿರಲ್ಲ ನೋಡಿ, ಅಂದ್ರೆ ಈ KYC ಅದು ಇದು ಅಂತ ಯಾರ್ದಾಗಿರಲ್ಲ. ಸೊ ಅವರೆಲ್ಲರನ್ನೂ ಕೂಡ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇಲ್ಲ ಅಂತಾನೆ ತೆಗೆದಾಕ್ತಾ ಇರುವಂತದ್ದು. ಮತ್ತೆ ಇಲ್ಲಿ ಇಂತಹ ರೂಲ್ಸ್ಗಳನ್ನ ಸಾಕಷ್ಟು ರೂಲ್ಸ್ಗಳನ್ನ ತಂದ್ಬಿಟ್ರು. ನೆಕ್ಸ್ಟ್ ಇದ್ರ ಜೊತೆಗೇನೆ ಆಹಾರ ಇಲಾಖೆನೂ ಕೂಡ ಈ ಒಂದು ರೇಷನ್ಸ್ ಕಾರ್ಡ್ಗಳನ್ನ ರದ್ದು ಮಾಡ್ಲಿಕ್ಕೆ ರೆಡಿ ಆಗಿದೆ. ಈಗಾಗಲೇ ಒಂದು ರದ್ದು ಕೂಡ ಮಾಡ್ತಾ ಇರುವಂತದ್ದು. ಇದ್ರ ಎಲ್ಲದರ ಮೇರೆಗೆ ನಿಮಗೆ 2,000 ರೂಪಾಯಿ ಜಮಾ ಆಗಿದೆ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಮುಂದೆ ಬರತ್ತೆ ಅಂತಾನೆ ಅರ್ಥ. ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಎಲಿಜಿಬಲ್ ಇದ್ದೀರಾ ಅಂತಾನೆ ಅರ್ಥ. ರೇಷನ್ ಕಾರ್ಡ್ ಕೂಡ ನಿಮ್ದು ರದ್ದು ಆಗಲ್ಲ ಅಂತಾನೆ ಅರ್ಥ. ಮುಂಬರುವಂತಹ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಗಳು ಕೂಡ ಬರ್ತವೆ, ಅನ್ನಭಾಗ್ಯನೂ ಕೂಡ ಬರುತ್ತೆ. ಮತ್ತೆ ಸರ್ಕಾರದ ಯಾವುದೇ BPL ರೇಷನ್ಸ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಯೋಜನೆಗಳಿರಲಿ ಎಲ್ಲನೂ ಕೂಡ ನಿಮಗೆ ದೊರಕತ್ತೆ. ಸೊ ಇದು ಮುಖ್ಯವಾಗಿರುವಂತದ್ದು ವೀಕ್ಷಕರೇ. ಸೊ 2,000 ರೂಪಾಯಿನೇ ಅಷ್ಟೇನೆ ಬರಲಿ, ಆದ್ರೆ ನೀವು ಎಲಿಜಿಬಲ್ ಇದ್ದೀರಾ ಅನ್ನುವಂಥದ್ದು ಮುಖ್ಯವಾಗಿ ಪ್ರೂಫ್ ನಮಗೆ ಸಿಕ್ಬಿಡ್ತು. ಸೊ ಇದು ಕನ್ಫರ್ಮ್ ಆಯಿತು ನಮಗೆ ಗೃಹಲಕ್ಷ್ಮಿ ಯೋಜನೆ ಅಂತಹ ಎಲ್ಲ ಯೋಜನೆಗಳು ಕೂಡ ನಾವು ಎಲಿಜಿಬಲ್ ಇದೀವಿ ಅಂತ ಅಂದ್ರೆ 100% ಕನ್ಫರ್ಮ್ ಆಗಿರುವಂತದ್ದು. ಈಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, 2,000 ರೂಪಾಯಿನಾದ್ರೂ ನಮಗೆ ಜಮಾ ಆಗ್ಲಿ. ನಿಮ್ಗೆ 2,000 ರೂಪಾಯಿನಾದ್ರೂ ಜಮಾ ಆಗಿದೆ, ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 2,000 ರೂಪಾಯಿ ಕೂಡ ಬಂದಿಲ್ಲ ನೋಡಿ, ಅವ್ರೇನ್ ಮಾಡ್ಬೇಕು ಹೇಳಿ. ಸೊ ಅದಕ್ಕೋಸ್ಕರ 2,000 ರೂಪಾಯಿನಾದ್ರೂ ಬರ್ಲಿ. ನೆಕ್ಸ್ಟ್ ಮುಂದೆ ಏನ್ ಮಾಡ್ತಾರೆ, ಆ ಒಂದು 2,000 ರೂಪಾಯಿನೂ ಕೂಡ ಹಾಕೊಡ್ತಾರೆ. ಈಗ ಏನ್ಲೇ ಅದು 4,000 ರೂಪಾಯಿ ಬಹಳಷ್ಟು ಜನರಿಗೆ ಏನು ಹೋಗಿಲ್ಲ, ಅದು ಎಲ್ಲರಿಗೆ ಹೋಗಿದೆ ಅಂತ ಏನು ಅನ್ಕೋಬೇಡಿ. ಯಾರಿಗೂ ಕೂಡ ಬಹಳಷ್ಟು ಜನರಿಗೆ ಹೋಗಿಲ್ಲ, ಬರೀ ಒಂದು 7% ಅಷ್ಟೇ 100% ನಲ್ಲಿ 6-7% ಫಲಾನುಭವಿಗಳಿಗೆ ಮಾತ್ರ ಹೋಗಿರುವಂತದ್ದು. ಸೊ ಅವರಿಗೆ ಮುಂದಿನ ಕಂತು ಕೊಡಲ್ಲ, ನಿಮ್ಗೆ 12ನೇ ಕಂತು ಕೊಡ್ತಾರೆ. ಸೊ ಲೆವೆಲ್ ತಂದು ಬಿಡ್ತಾರೆ. ನೆಕ್ಸ್ಟ್ 13ನೇ ಕಂತು ಏನಿದೆ ಅಲ್ಲ, ಸೊ ಅವಾಗ ಮತ್ತೆ 2,000 ರೂಪಾಯಿ ಎಲ್ಲರ ಖಾತೆಗೆ ಎಲಿಜಿಬಲ್ ಇರ್ತೀರಾ. ಅದೊಂದು ಗ್ರೂಪ್ ಅಲ್ಲಿ ಏನು ಮಾಡ್ಬಿಡ್ತಾರೆ. ಈಗ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡ್ಕೊಂಡು ಸೊ ಅವ್ರನ್ನು ಕ್ಲಿಯರಿಟಿ ಆಗಿ ಅವ್ರು ಎಷ್ಟು ಮಂದಿ ಜನ ಇರ್ತಾರೆ ನೋಡಿ, ಅವ್ರೆಲ್ಲರನ್ನು ಕೂಡ ಒಂದು ಲಿಸ್ಟ್ ಮಾಡಿ ಅಲ್ಲಿರುವಂತಹ ಫಲಾನುಭವಿಗಳಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಬರ್ಲಿಕ್ಕೆ ಹೋಗುತ್ತೆ. ಓಕೆನಾ. ಸೊ ಈ ರೀತಿಯಾಗಿ ಸರ್ಕಾರ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಸೊ ಅದು 4,000 ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂತದ್ದು. ಅದು ನಮಗೆ ಬೇಕಂತ ಕೂತ್ಕೋಬೇಡಿ, ಅದು ಕೂಡ ಬರುತ್ತೆ 2,000 ರೂಪಾಯಿ ಮತ್ತೆ, ಆದ್ರೆ ಸಪ್ರೇಟ್ ಆಗಿ ಬರುತ್ತೆ ಅಷ್ಟೇ, ಮತ್ತೇನಿಲ್ಲ ನಿಮ್ಗೆ ಅವ್ರಿಗೆ ಡಿಫರೆನ್ಸು ಅಷ್ಟೇ. ಆದರೆ ಮುಖ್ಯವಾಗಿ ಎಲಿಜಿಬಲ್ ನೀವು ಇದೀವಿ ಅನ್ನುವಂಥದ್ದನ್ನೇ ಮುಖ್ಯವಾಗಿರುವಂಥದ್ದು. ಸೊ ಇದೇ ಕ್ಲಿಯರಿಟಿ ಸರ್ಕಾರದಿಂದ ಬಂದಿರುವಂಥದ್ದು, ಅದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗಾಗಲೇ ನಿಮಗೂ ಕೂಡ ಜಮಾ ಆಗಿದ್ರೆ ದಯಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಮುಖ್ಯವಾಗಿ ತಿಳಿಸಿದ್ರೆ ಸೊ ಎಲ್ಲ ಜನರಿಗೂ ಕೂಡ ಗೊತ್ತಾಗಬೇಕಲ್ವಾ, ಸರ್ ಎಲ್ಲರಿಗೂ ಜಮಾ ಆಗ್ತಾ ಇದೆ, ಹೌದಪ್ಪ ಜಮಾ ಆಗ್ತಾ ಇದೆ, ಕರೆ ಹೇಳ್ತಾ ಇದ್ದಾರೆ, ಈಗಾಗಲೇ ತಿಳ್ಕೊಂಡಿದ್ರಿ ಸುಳ್ಳು ಹೇಳ್ತಾ ಇದ್ದೀವಿ ಅಂತ. ಎಲ್ಲಿಂದ ಹೇಳೋನು ಸುಳ್ಳು? ಇದ್ದಿದ್ದೇ ಮಾಹಿತಿಯನ್ನ ಹೇಳ್ತಾ ಇದ್ರೆ ನಿಮ್ಗೆ ಏನ್ ಅನ್ಸತ್ತೆ, ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಸತ್ತೆ. ಅಂದ್ರೆ ಮೇಲ್ಗಡೆಯಿಂದ ಏನ್ ಇನ್ಫಾರ್ಮೇಶನ್ ಬರುತ್ತೆ ನೋಡಿ, ಸೊ ಅದನ್ನೇ ನಾವು ನಿಮಗೆ ತಿಳಿಸ್ಕೊಡೋದು. ಹಾಗಾದ್ರೆ ನಾವು ಸುಳ್ಳು ಹೇಳ್ಬೇಕಾಗಿದ್ರೆ ಇದ್ ರೀತಿಯಾಗಿ ಫೇಸ್ ಟು ಫೇಸ್ ಬರ್ತಾ ಇರಲಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಸುಳ್ಳು ಮಾಹಿತಿಗಳನ್ನ ಇಮೇಜ್ ಇಟ್ಕೊಂಡು ಮಾಡಬಹುದಾಗಿತ್ತು. ಸೊ ಅದಕ್ಕೋಸ್ಕರ ಹೇಳ್ತೀನಿ, ರಿಯಲ್ ಆಗಿ ಒರಿಜಿನಲ್ ಆಗಿರುವಂತಹ ಮಾಹಿತಿಗಳೇ ಬರ್ತಾ ಇರ್ತವೆ. ಸೊ ಏನು ವೀಕ್ಷಕರೇ, ಮೇಲ್ಗಡೆಯಿಂದ ಇನ್ಫಾರ್ಮೇಶನ್ ಏನ್ ಕೊಡ್ತಾರೆ ಅದನ್ನೇ ನಾವು ನಿಮಗೆ ಕಳಿಸ್ತೀವಿ. ಆದ್ರೆ ಅವ್ರು ಹಣ ಹಾಕ್ಲಿಲ್ಲಪ್ಪ ಅಂದ್ರೆ ಸೊ ನಾವೇನ್ ಮಾಡ್ಲಿಕ್ಕೆ ಬರಲ್ಲ. ಅವರು ಹಾಕ್ತೇವಂತ ಏನ್ ಹೇಳ್ತಾರಲ್ಲ, ಇದೇ ದಿನಾಂಕ ಅಂತ ಹೇಳ್ತಾರಲ್ಲ, ಆ ಇನ್ಫಾರ್ಮೇಶನ್ ನಿಮ್ಮ ಹತ್ರ ತಂದಿಡುವಂತಹ ಕೆಲಸವನ್ನ ನಮ್ದಾಗಿರತ್ತೆ, ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಸೊ ನೀವು ಮೊದಲು ಇದನ್ನ ಕ್ಲಿಯರಿಟಿ ಮಾಡ್ಕೊಳ್ಳಿ. ಓಕೆನಾ.
ಎಲ್ಲನೂ ಕೂಡ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ ವೀಕ್ಷಕರೇ. ಈಗ ಸೊ ಏನೇ ಕನ್ಫ್ಯೂಷನ್ ಇದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ, ಅಥವಾ ಇನ್ಸ್ಟಾಗ್ರಾಮ್ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಅಲ್ಲಿಂದ ಫಾಲೋ ಮಾಡಿ ನನಗೆ ಮೆಸೇಜ್ ಮಾಡಿದ್ರೆ ನಾನು ಕ್ಲಿಯರಿಟಿ ನಿಮಗೆ ಅಲ್ಲಿನೂ ಕೂಡ ಸಪ್ರೇಟ್ ಆಗಿ ಮೆಸೇಜ್ ಮುಖಾಂತರ ತಿಳಿಸ್ಕೊಡ್ತೀನಿ. ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತೀನಿ ಅಲ್ಲೇನೆ, ಓಕೆನಾ. ಸೊ ಕ್ಲಿಯರಿಟಿ ಬೇಕಾದ್ರೆ ಮೆಸೇಜ್ ಮಾಡಿದ್ರೆ ನಾನು ಅಲ್ಲಿನೇ ನಿಮಗೆ ಮೆಸೇಜ್ ಮಾಡಿ ತಿಳಿಸ್ತೀನಿ. ಓಕೆ, ಇಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ಸಿಕ್ಕಿದ್ರೆ, ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯನ್ನು ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.